ಟಾರ್ಗೆಟ್ 150 ಮುಟ್ಟೋಕೆ ಬಿಜೆಪಿ ಪ್ರಚಾರ ಸಮಿತಿ ರಚಿಸಿದೆ. ಆದರೆ ಅದೇ ಬಿಜೆಪಿಯಲ್ಲಿ ಒಳ ರಾಜಕೀಯನೂ ಜೋರಾಗಿ ನಡೀತಾ ಇದೆ. ಈ ಸ್ಟೋರಿ ನೋಡಿ ಎಲ್ಲ ಗೊತ್ತಾಗುತ್ತೆ. ಪ್ರಚಾರ ಸಮಿತಿಯಲ್ಲಿ ಸೋಮಣ್ಣ ಲೆಕ್ಕಕ್ಕಿಲ್ಲ. ಸೋಮಣ್ಣ ನಿಂತ ನೀರಲ್ಲ ಹರಿಯೋ ನೀರು. ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ. ಬಿಜೆಪಿಯ ಪ್ರಭಾವಿ ಲಿಂಗಾಯತ ನಾಯಕ ಬಿ ಸೋಮಣ್ಣ ಲಿಂಗಾಯತ ನಾಯಕ ಅಂತ ಪರಿಗಣಿಸ್ತಿಲ್ಲ. ನನ್ನ ವಯಸ್ಸು ಅನುಭವಕ್ಕೆ ಬೆಲೆ ಸಿಕ್ತಿಲ್ಲ ಅಂತ ಸೋಮಣ್ಣ ಸಿಟ್ಟಾಗಿದ್ರು. ಬಿಜೆಪಿಯಿಂದ ಒಂದು ಕಾಲನ್ನ ಆಚೆನೂ ಇಟ್ಟಿದ್ದಾರೆ. ಸಮಾಧಾನಪಡಿಸುವ ಯತ್ನಾನೂ ವಿಫಲವಾಗಿದೆ. ಇದರ ಮಧ್ಯೆ ಪ್ರಚಾರ ಸಮಿತಿ ಸದಸ್ಯರ ಪಟ್ಟಿಯಲ್ಲಿ ಸೋಮಣ್ಣ ಔಟ್ ಆಗಿದ್ದು ಸೋಮಣ್ಣ ಸಿಟ್ಟು ಹೊರಹಾಕಿದ್ರು. ಆದ್ರೆ ಏನೂ ಭಿನ್ನಮತ ಇಲ್ಲ ಅಂದ್ರು ಯಡಿಯೂರಪ್ಪ. ಸೋಮಣ್ಣ ಒಂದು ರೀತಿ ನಿಂತ ನೀರಲ್ಲ ಹರಿಯೋ ನೀರು. ನನಗೆ ಆಸೆ ಇಷ್ಟೇನೆ, ಸಾಮಾನ್ಯರಿಗೆ ನಾವು ಮಾಡೋ ಕೆಲಸ ತಲುಪಬೇಕು, ಸಾಮಾನ್ಯರ ಧ್ವನಿ ಆಗಬೇಕು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ, ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಪಕ್ಷದ ವರಿಷ್ಠರ ಜೊತೆ ಮಾತಾಡಿದ್ದೀನಿ. ಈಗ ಹೋದ್ಮೇಲೆ ಕರೆದು ಮಾತನಾಡ್ತೇನೆ. ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿ ಕರೆದು ಮಾತನಾಡ್ತೇನೆ. ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿ. ಕುಮಟಳ್ಳಿಗೆ ಟಿಕೆಟ್ ಕೊಡದಿದ್ರೆ ಎಲೆಕ್ಷನ್ಗೆ ನಿಲ್ಲಲ್ಲ. ಇದು ಬಿಜೆಪಿ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರಮೇಶ್ ಜಾರಕಿಹೊಳಿ ಹಾಕಿರೋ ಬಾಂಬ್. ಬಿಜೆಪಿ ಸರ್ವೆ ವರದಿ ಪ್ರಕಾರ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿಗೆ ಸೋಲಾಗುತ್ತೆ ಅನ್ನೋ ಮಾತಿದೆ. ಆದ್ರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಒತ್ತಡ. ಅಥಣಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಸಿಗಕ್ಕೆ ನಾನು ಗೋಕರ್ಣ ನಿಲ್ಲೋದಿಲ್ಲ, ಆಯ್ತಾ? ಅವ್ರು ಕೊಡ್ತಿದ್ರು ನಾನು ಗೋಕರ್ಣ ನಿಲ್ಲೋದಿಲ್ಲ. ಅವ್ರು ಕೊಡಲೇಬೇಕು. ಅವ್ರು ಕೊಡ್ತಿದ್ರು ನಾನು ಗೋಕರ್ಣ ನಿಲ್ಲೋದಿಲ್ಲ. ಅವ್ರು ಕೊಡಲೇಬೇಕು. ಡಿಸಿಎಂ ಮಿಸ್, ನೆಕ್ಸ್ಟ್ ಸಿಎಂ ಆಗ್ತೀನಿ. ಪಕ್ಷ ಪ್ರಮೋಷನ್ ಕೊಡುವ ನಂಬಿಕೆ. ಇವಾಗ ಪಾಳ್ಯ ಉಪಮುಖ್ಯಮಂತ್ರಿ ಪಾಳ್ಯ ಹೋಗಿದೆ, ಇವಾಗ ಪ್ರಮೋಷನ್ ಮುಖ್ಯಮಂತ್ರಿ ಆಗಬೇಕು. ಆಗಲ್ಲ, ದೇವ್ರ ಪಾರ್ಟಿ ಆಶೀರ್ವಾದ ಮಾಡಿದ್ರೆ ಮುಖ್ಯಮಂತ್ರಿ ಆಗಲ್ಲ. ಶ್ರೀರಾಮುಲು ತಮಾಷೆಗೆ ಹೇಳಿದ್ರೋ ಇಲ್ವೋ, ಆದ್ರೆ ಉಪಮುಖ್ಯಮಂತ್ರಿ ಆಸೆಯಲ್ಲಿದ್ದ ಸಚಿವ ಶ್ರೀರಾಮುಲುಗೆ ಬಿಜೆಪಿಯಲ್ಲಿ ನಿರಾಸೆಯಾಗಿತ್ತು. ಈಗ ಡಿಸಿಎಂ ಯೋಚನೆ ಬಿಟ್ಟಿದ್ದೀನಿ, ಪ್ರಮೋಷನ್ ಸಿಗುತ್ತೆ ಅಂತ ಶ್ರೀರಾಮುಲು ಸಿಎಂ ಆಸೆ ಹೊರಹಾಕಿದ್ರು. ಟಿಕೆಟ್ಗಾಗಿ ಸಿಎಂಗೆ ಆಕಾಂಕ್ಷಿಗಳಿಂದ ಮುಜುಗರ. ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಹಾವೇರಿ ಪ್ರವಾಸದಲ್ಲಿದ್ರು. ಹಾವೇರಿಯ ಬಹುವರ್ಷದ ಕನಸಿನ ಹಾಲು ಸಂಸ್ಕರಣಾ ಹಾಗೂ ಪೇಡ ಉತ್ಪಾದನಾ ಘಟಕ ಉದ್ಘಾಟಿಸಿದ್ರು. ಆದರೆ ಕಾರ್ಯಕ್ರಮಕ್ಕೆ ಬಂದ ಸಿಎಂಗೆ ಪಕ್ಷದವರಿಂದಲೇ ಮುಜುಗರ. ಹೋದಲ್ಲಿ ಬಂದಲ್ಲೆಲ್ಲ ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ಬ್ಯಾನರ್ ಹಿಡಿದು ನಿಲ್ತಿದ್ರು. ಇದರಿಂದ ಸಿಎಂ ಕೂಡ ಸಿಟ್ಟಿಗೆದ್ರು. ಬಿಜೆಪಿ 150 ಸೀಟು ಗೆಲ್ಲುವ ಕನಸು ನನಸಾಗುತ್ತೋ ಇಲ್ವೋ ಅನ್ನೋದು ಮತದಾರರ ಕೈಯಲ್ಲಿದೆ. ಆದ್ರೆ ಪಕ್ಷದೊಳಗಿನ ಸಿಟ್ಟು, ಮುನಿಸು, ಭಿನ್ನಮತಕ್ಕೆ ತೇಪೆ ಹಾಕದಿದ್ರೆ ಟಾರ್ಗೆಟ್ ರೀಚ್ ಆಗುವುದು ಕಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾಗಾದ್ರೆ ಬಿಜೆಪಿ ಪ್ರಚಾರ ಸಮಿತಿಯ ಲೆಕ್ಕಾಚಾರ ಏನು? ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ? ಹಾಗಾದ್ರೆ ಯಾವ ನಾಯಕರಿಗೆ ಏನೇನ್ ಜವಾಬ್ದಾರಿಯನ್ನ ವಹಿಸಲಾಗಿದೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. ಇನ್ನು ಮೊದಲಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಸಿಎಂ ಆಗಿರೋದ್ರಿಂದ ಇಡೀ ರಾಜ್ಯದ ಮತಬೇಟೆ ಜೊತೆಗೆ ಲಿಂಗಾಯತರನ್ನ ಸೆಳೆಯೋ ಪ್ಲಾನ್ ಕೂಡ ಬಿಜೆಪಿಯದ್ದಾಗಿದೆ. ಇನ್ನು ನೆಕ್ಸ್ಟ್ ಯಡಿಯೂರಪ್ಪ ಚುನಾವಣಾ ಪ್ರಚಾರ ಸಮಿತಿಯ ಮೊದಲ ಸದಸ್ಯರಾಗಿರ್ತಾರೆ. ಮಾಜಿ ಸಿಎಂ ಆದ್ರೂ ರಾಜ್ಯದಲ್ಲಿ ಪ್ರಭಾವಿ ನಾಯಕರು ಮತ್ತು ಲಿಂಗಾಯತ ಲೀಡರ್ ಆಗಿರ್ತಾರೆ ಬಿಎಸ್ವೈ. ಇನ್ನು ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರು. ಕರಾವಳಿ ಕರ್ನಾಟಕ ಮತ್ತು ಬಂಟ್ಸ್ ಸಮುದಾಯದ ಮತ ಪಡೆಯುವ ಲೆಕ್ಕಾಚಾರವನ್ನ ಹಾಕಲಾಗಿದೆ. ಕಮಲ ನಾಯಕರು. ಹಾಗೆ ಡಿವಿ ಸದಾನಂದಗೌಡ ಮಾಜಿ ಕೇಂದ್ರ ಸಚಿವರು. ಕರಾವಳಿ ಕರ್ನಾಟಕದ ನಾಯಕ ಮತ್ತು ಒಕ್ಕಲಿಗ ಮತಬೇಟೆ ಮಾಡೋದಕ್ಕೆ ಅನುಕೂಲ ಅನ್ನೋ ಲೆಕ್ಕಾಚಾರದಲ್ಲಿ ಜವಾಬ್ದಾರಿಯನ್ನ ನೀಡಲಾಗಿದೆ. ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ಬಿಜೆಪಿ ಕಡೆಗಣಿಸಿದೆ ಅನ್ನೋ ಆರೋಪವಿತ್ತು. ಈಗ ಪ್ರಚಾರ ಸಮಿತಿ ಸದಸ್ಯರನ್ನಾಗಿಸಿದೆ. ಉತ್ತರ ಕರ್ನಾಟಕದ ಜೊತೆ ಲಿಂಗಾಯತ ಮತಬೇಟೆಗೆ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಲಾಗಿದೆ. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು. ಉತ್ತರ ಕರ್ನಾಟಕದಲ್ಲಿ ಹಿಡಿತಾ ಇದೆ. ಬ್ರಾಹ್ಮಣ ಸಮುದಾಯದ ಮತ ಗಿಟ್ಟಿಸೋ ಪ್ರಮುಖ ನಾಯಕರು. ಸೊ ಇವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರು. ಚಿಕ್ಕಮಗಳೂರು, ಉಡುಪಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಒಕ್ಕಲಿಗ ಮತಗಳ ಜೊತೆ ಮಹಿಳಾ ಮತಗಳು ಸಿಗುವ ವಿಶ್ವಾಸವಿರೋದ್ರಿಂದ ಬಿಜೆಪಿಗೆ ಈ ವಿಶ್ವಾಸ ಇದೆ. ಇನ್ನು ಕೇಂದ್ರ ಸಚಿವ
ಎ ನಾರಾಯಣಸ್ವಾಮಿಗೆ ಸದಸ್ಯತ್ವ ಕೊಟ್ಟು ಮಧ್ಯ ಕರ್ನಾಟಕದ ಜೊತೆಗೆ ದಲಿತ ಮತಬೇಟೆಗೆ ಬಿಜೆಪಿ ಕೈ ಹಾಕಿದ್ರೆ ಮಂತ್ರಿ ಸ್ಥಾನ ಕಳ್ಕೊಂಡಿದ್ರಂತೆ ಕೆಎಸ್ ಈಶ್ವರಪ್ಪನು ಕೂಡ ಸದಸ್ಯರನ್ನಾಗಿ ಮಾಡಿದೆ. ಇನ್ನು ಇವರಿಗೆ ಮಲೆನಾಡು ಕರ್ನಾಟಕದ ಜೊತೆಗೆ ಕುರುಬ ಮತಬೇಟೆಗೆ ಅನುಕೂಲ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಗೋವಿಂದ ಕಾರಜೋಳ ಸಚಿವರು ಉತ್ತರ ಕರ್ನಾಟಕ ಪ್ಲಸ್ ಇದ್ರ ಜೊತೆಗೆ SC ST ಮತ ಸೆಳೆಯುವ ತಂತ್ರವಾಗಿದ್ರೆ, ಇನ್ನು ಮತ್ತೊಂದು ಕಡೆ ನಾವು ಗಮನಿಸಬಹುದು ಸಚಿವ ಶ್ರೀರಾಮುಲು ಅವರಿಗೆ ಸ್ಥಾನವನ್ನ ಕೊಡಲಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೆ SC ST ಮತಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಶ್ರೀರಾಮುಲು ಮೂಲಕ. ಇನ್ನು ಆರ್ ಅಶೋಕ್ ಕಂದಾಯ ಸಚಿವ ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಓಟ್ಗೆ ಸೆಳೆಯೋ ನಾಯಕತ್ವವನ್ನ ಈಗ ಕೊಡಲಾಗಿದೆ. ಆ ಜವಾಬ್ದಾರಿ ಈಗ ಆರ್ ಅಶೋಕ್ ಅವರದ್ದಾಗಿದೆ. ಇನ್ನು ಶಶಿಕಲಾ ಜೊಲ್ಲೆ ಸಚಿವೆ ಬೆಳಗಾವಿಯಲ್ಲಿ ಕಮಲ ಹೆಚ್ಚು ಕ್ಷೇತ್ರ ಗೆಲ್ಲೋದ್ರ ಜೊತೆಗೆ ಮಹಿಳಾ ಮತಗಳನ್ನ ಸೆಳೆಯುವ ಪ್ಲಾನ್ ಮಾಡಿದೆ ಬಿಜೆಪಿ. ಇನ್ನು ಸಚಿವ ಸಿಸಿ ಪಾಟೀಲ್ರನ್ನ ಸದಸ್ಯರನ್ನಾಗಿ ಮಾಡಿದೆ. ಉತ್ತರ ಕರ್ನಾಟಕದ ಲಿಂಗಾಯತ ಮತಬೇಟೆ ಲೆಕ್ಕಾಚಾರವನ್ನ ಹಾಕಲಾಗಿದೆ ಈ ನಾಯಕನ ಮೂಲಕ. ಸಚಿವ ST ಸೋಮಶೇಖರ್ ರನ್ನ ಹಳೆ ಮೈಸೂರಲ್ಲಿ ಒಕ್ಕಲಿಗ ಮತಬೇಟೆ ಸೆಳೆಯೋದಕ್ಕೆ ನಿಯೋಜನೆ ಮಾಡಲಾಗಿದೆ. ಇನ್ನು ಸಚಿವ ಸುಧಾಕರ್ ರನ್ನು ಸದಸ್ಯರನ್ನಾಗಿ ಹಳೆ ಮೈಸೂರು ಭಾಗದಲ್ಲಿದ್ದ ಒಕ್ಕಲಿಗ ಮತಬೇಟೆಗೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆ. ಇನ್ನು ಪ್ರಭು ಚೌಹಾಣ್ ಸಚಿವ ಲಂಬಾಣಿ ಮತ ಸೆಳೆಯೋದಕ್ಕೆ ಸಚಿವ ಪ್ರಭು ಚೌಹಾಣ್ ಹಳೆ ಮೈಸೂರಲ್ಲಿ ಒಕ್ಕಲಿಗ ಮತಬೇಟೆಯನ್ನ ಸೆಳೆಯೋದಕ್ಕೆ ಈಗ ಪ್ಲಾನ್ ಮಾಡಿರುವಂತದ್ದು. ಲಂಬಾಣಿ ಮತ್ತೆ ಮತಬೇಟೆ ಸೆಳೆಯೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಿರುವಂತದ್ದು ಬಿಜೆಪಿ. ಮತ್ತೊಂದು ಕಡೆ ಅಶ್ವತ್ಥ ನಾರಾಯಣ್ ಸಚಿವರು ಹಳೆ ಮೈಸೂರು ಪ್ಲಸ್ ಇವರಿಗೆ ಒಕ್ಕಲಿಗ ಮತಬೇಟೆಯನ್ನ ಸೆಳೆಯೋದಕ್ಕೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನು CT ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಲೆನಾಡು ಕರ್ನಾಟಕ ಪ್ಲಸ್ ಇದ್ರ ಜೊತೆಗೆ ಒಕ್ಕಲಿಗ ಮತಬೇಟೆ ಆಡೋದಕ್ಕೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಸಂಸದರು ಮೈಸೂರು ಚಾಮರಾಜನಗರ ಪ್ಲಸ್ ಇದ್ರ ಜೊತೆಗೆ ದಲಿತ ಮತಬೇಟೆಯನ್ನ ಆಡೋದಕ್ಕೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಮತ್ತೊಂದು ಕಡೆ PC ಮೋಹನ್ ಸಂಸದರು ಬೆಂಗಳೂರು ನಗರ ಮತಬೇಟೆಗೆ ಈಗ ಭರ್ಜರಿ ಪ್ಲಾನ್ ಅನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಅರವಿಂದ ಲಿಂಬಾವಳಿ ಮಾಜಿ ಸಚಿವ ಬೆಂಗಳೂರು ಭೋವಿ ಮತಬೇಟೆ ಆಡೋದಕ್ಕೆ ಇಲ್ಲಿ ಬಿಜೆಪಿ ಭರ್ಜರಿ ಕಾರ್ಯತಂತ್ರವನ್ನ ರೂಪಿಸಿದೆ. ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಮಾಜಿ ಸಚಿವ ಬೆಳಗಾವಿ ಪ್ಲಸ್ ಲಿಂಗಾಯತ ಮತಬೇಟೆಗೆ ಇಲ್ಲಿ ಲೆಕ್ಕಾಚಾರವನ್ನ ಹಾಕಲಾಗಿರುವಂತದ್ದು. ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಬೆಳಗಾವಿ ಪ್ಲಸ್ ಇದ್ರ ಜೊತೆಗೆ ವಾಲ್ಮೀಕಿ ಮತಬೇಟೆಯನ್ನ ಆಡೋದಕ್ಕೆ ಈ ನಾಯಕನಿಗೆ ಪ್ರಮುಖ ಜವಾಬ್ದಾರಿಯನ್ನ ನೀಡಲಾಗಿದೆ. BY ವಿಜಯೇಂದ್ರ ಬಿಜೆಪಿ ಉಪಾಧ್ಯಕ್ಷ ಲಿಂಗಾಯತ ಪ್ಲಸ್ ಇದ್ರ ಜೊತೆಗೆ ಯುವ ಮತವನ್ನ ಸೆಳೆಯೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಛಲವಾದಿ ನಾರಾಯಣಸ್ವಾಮಿ MLC ಹಳೆ ಮೈಸೂರು ಇದ್ರ ಜೊತೆಗೆ ದಲಿತ ಮತಬೇಟೆ ಆಡೋದಕ್ಕೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಮಂಡ್ಯ ಸ್ವಾಭಿಮಾನ ಸಂಸದೆ ಬಿಜೆಪಿಗೆ ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ. ಆದ್ರೆ ಬಿಜೆಪಿ ಪಕ್ಷದ ಸದಸ್ಯರಾಗಿ ಇರಲ್ಲ. ಅಷ್ಟೇ ಯಾಕೆ, ಏನು ಸುಮಲತಾ ಲೆಕ್ಕಾಚಾರ ಏನಿದೆ ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಇಷ್ಟು ದಿನ ಬಿಜೆಪಿ ಸೇರ್ತಾರೆ ಅನ್ನೋ ಗೊಂದಲಕ್ಕೆಲ್ಲ ಇವತ್ತು ಸುಮಲತಾ ತೆರೆ ಎಳೆದ್ರು. ಬಿಜೆಪಿ ಪಕ್ಷಕ್ಕೆ ಇನ್ಮುಂದೆ ನನ್ನ ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂದ್ರು ಸುಮಲತಾ. ಅಷ್ಟೇ ಅಲ್ಲ, ರಾಜಕೀಯ ಬಿಡ್ತೀನಿ ಹೊರತು ಸ್ವಾಭಿಮಾನ ಬಿಡಲ್ಲ ಅಂತಾನು ಹೇಳಿದ್ರು. ಇವತ್ತಿನಿಂದ ನನ್ನ ಸಂಪೂರ್ಣ ಬೆಂಬಲವನ್ನ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಬಿಜೆಪಿ ಪಕ್ಷಕ್ಕೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ. ಫಾರ್ಮಲ್ ಮಾತುಗಳನ್ನ ನಾನು ಪಬ್ಲಿಕಲ್ಲಿ ಹೇಳೋದು ಇಟ್ ಇಸ್ ನಾಟ್ ರೈಟ್, ಇಟ್ ಇಸ್ ನಾಟ್ ಅಪ್ರೋಪ್ರಿಯೇಟ್ ಅಂತ ನಾನು ಅನ್ಕೊಳ್ತೀನಿ. ಸಂಸದೆಯಾಗಿ ಇಲ್ಲ ನಾನು ಹೀಗೆ ಸಾಕು ಅಂತಂದರೆ ಅವ್ರು ಹೇಳ್ಬೋದು, ಇಲ್ಲ ಈ ಒಂದು ಕ್ಷೇತ್ರಕ್ಕೆ ನಿಮ್ಮ ಅನಿವಾರ್ಯತೆ ಇದೆ, ನೀವು ನಮ್ಗೆ ಸಹಕಾರಿ ಕೊಡಿ ಅಂದರೆ ನಾನು ಅವಾಗೇನು ಮಾಡಬೇಕು? ನಾನು ರಾಜಕಾರಣದಲ್ಲಿ ಇರುವವರೆಗೂ ಅಭಿಷೇಕ್ ಅಂಬರೀಷ್ ರಾಜಕಾರಣಕ್ಕೆ ಹೆಜ್ಜೆ ಇಡುವುದಿಲ್ಲ. ಮಂಡ್ಯ ಸ್ವಾಭಿಮಾನಿ ಸಂಸದೆ ಬಿಜೆಪಿಗೆ ಸೇರಲ್ಲ ಅಂತಾನೆ ಬಿಜೆಪಿಗೆ ಸಂಪೂರ್ಣ ಬೆಂಬಲ ಘೋಷಿಸಿದ್ರು. ಜೊತೆಗೆ ಕಾಂಗ್ರೆಸ್ ಜೆಡಿಎಸ್ ಮೇಲೂ ಬಿಜೆಪಿಯವರಂತೆ ಟಾರ್ಗೆಟ್ ಮಾಡಿ ದಾಳಿನೂ ಮಾಡಿದ್ರು. ಅಂಬಿಗೆ ಕಾಂಗ್ರೆಸ್ ಅಪಮಾನ. ಅಂಬರೀಷ್ ಅಂತ ಒಂದು ಧೀಮಂತ ನಾಯಕನ ನೀವು ಒಬ್ಬ ಮಿನಿಸ್ಟ್ರಿಯಿಂದ ಒಂದು ಮಾತು ಹೇಳ್ದೆ ನೀವು ಯಾವಾಗ ಕಿತ್ತು ಬಿಸಾಕಿದ್ರು, ಇಲ್ಲಿ ಜಿಲ್ಲೆಯ ಜನ ಕಾಂಗ್ರೆಸ್ನ ಬಿಟ್ಬಿಟ್ಟು ಅಡ್ಜಸ್ಟ್ಮೆಂಟ್ಗೆ ಬಲಿಯಾಗಬೇಡಿ. ನಾನಿದನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ.
ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ನೀವು ಬಲಿಯಾಗ್ತೀರ. 2018ರಲ್ಲಿ ಇದೇ ಅಡ್ಜಸ್ಟ್ಮೆಂಟ್ಗೆ ಬಲಿಯಾಗಿದ್ರಿ. ಇನ್ನು ಮುಂದಕ್ಕೆ ಹೋಗಿ ಅದೇ ಪರಿಸ್ಥಿತಿನ ನೀವು ನಿರ್ಮಾಣ ಮಾಡ್ಕೊಳ್ಳೋದು ಬೇಡಿ. ಜೆಡಿಎಸ್ನಿಂದ ನನ್ನ ಮೇಲೆ ಹಲ್ಲೆ ಯತ್ನ. ನಾನು ಮನ್ಸು ಮಾಡದೇ ಇದ್ರೆ ಅಕ್ರಮ ಗಣಿಗಾರಿಕೆ ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಇಂಚಲ್ಲೂ ನಿಲ್ತಾ ಇರಲಿಲ್ಲ. ಆ ಒಂದು ನಿರ್ಧಾರ ತಗೊಂಡಿದ್ದಕ್ಕೆ ನನ್ನ ಮೇಲೆ 2 ಕಡೆ ಹಲ್ಲೆ ಮಾಡುವಂತ ಪ್ರಯತ್ನವೂ ನಡೆದಿತ್ತು. ಫ್ಯಾಮಿಲಿ ಪಾರ್ಟಿ ಭದ್ರಕೋಟೆಯಲ್ಲಿರಲ್ಲ. ಅಂಬರೀಷ್ ಅವರಿದ್ದಾಗ ನಾನು ರಾಜಕಾರಣದಲ್ಲಿ ಇದ್ದೇನಪ್ಪ. ನನಗೆ ಕಷ್ಟ ಆಗ್ತಿತ್ತ ಮನ್ಸು ಮಾಡಿದ್ರೆ. ಒಬ್ರು ಬಂದ್ರೆ ಸಾಕು ರಾಜಕಾರಣಕ್ಕೆ, ಎಲ್ಲ ಲೈನ್ ಅದೇ ಕುಟುಂಬದವರು ಬಂದು ನಿಂತ್ಕೊಳ್ತಾ ಇಲ್ವಾ ಇವತ್ತು. ಸುಮಲತಾ ಬಿಜೆಪಿಗೆ ಬೆಂಬಲ ನೀಡಿದ್ದಕ್ಕೆ ಒಂದು ಕಡೆ ಬಿಜೆಪಿಯವರು ಖುಷಿಯಾಗದಿದ್ರು ಓಕೆ ಅಂದ್ರು. ಇವತ್ತಿನಿಂದ ನನ್ನ ಸಂಪೂರ್ಣ ಬೆಂಬಲವನ್ನ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಅವರು ಬೆಂಬಲವನ್ನು ಲೋಕಸಭೆಯಲ್ಲಿ ಕೊಡ್ತಾ ಇದ್ರು. ಈಗ ಅದನ್ನು ಬಹಿರಂಗವಾಗಿ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ. ನಾನು ಸ್ವಾಗತವನ್ನು ಮಾಡ್ತೀನಿ. ಖಂಡಿತ ಮಂಡ್ಯದಲ್ಲಿ ಭಾಳ ಒಂದು ದೊಡ್ಡ ಶಕ್ತಿ ಬಂದಿದೆ. ಇವತ್ತು ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಬೆಂಬಲ ಘೋಷಣೆ ಮಾಡಿದ್ದು. ಹೀಗಾಗಿ ಅವ್ರದ್ದು ಒಂದು ಶಕ್ತಿ ಇದೆ. ಅಂಬರೀಷ್ ಅವರು, ಈಗ ಸುಮಲತಾ ಅವರು, ಅದು ಬರೋದ್ರಿಂದ ನಮ್ಮ ಮೈಸೂರು ರೀಜನ್ದಲ್ಲಿ ನಮ್ಗೆ ಇನ್ನೂ ಹೆಚ್ಚು ಬಲ ಬರ್ತದೆ. ಜೆಡಿಎಸ್ ಬಗ್ಗೆ ಮಾತನಾಡಿದ್ದಕ್ಕೆ ಕುಮಾರಸ್ವಾಮಿ ಸಿಡಿದೆದ್ರು. ಆದರೆ ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ದಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೋ ಕಮೆಂಟ್ಸ್ ಅಂದ್ರು. ಒಬ್ಬ ಇಂಡಿಪೆಂಡೆಂಟ್ MP ಆಗಿ ನಿಂತ್ಕೊಂಡು ಯಾವ ಪಾರ್ಟಿಗೂ ನಾನು ಇಲ್ಲ, ಯಾವ ಪಾರ್ಟಿಲೂ ಇಲ್ಲ, ನಾನು ಇಷ್ಟಾದರೂ ನಾನು ಸಾಧನೆ ಮಾಡಬೇಕಂದ್ರೆ ಇಷ್ಟು ಪವರ್ ಇಟ್ಕೊಂಡು ನೀವೇನು ಮಾಡಿದ್ದೀರಾ? ಏನು ಉದ್ಧಾರ ಮಾಡಿದ್ದೀರಾ ಮಂಡ್ಯನ ಇಷ್ಟು ದಿನ? ಇದನ್ನು ನಾನು ಕೇಳಕ್ಕೆ. ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜನ, ಮಂಡ್ಯ ಜಿಲ್ಲೆಯ ಜನತೆ ಅವ್ರು ತೀರ್ಮಾನ ಮಾಡ್ಕೊತಾರೆ. ಇದು ನನಗೇನು ಸಂಬಂಧ ಇಲ್ಲ. ಅಂಬರೀಷ್ ಅಂತ ಒಂದು ಧೀಮಂತ ನಾಯಕನ ನೀವು ಒಬ್ಬ ಮಿನಿಸ್ಟ್ರಿಯಿಂದ ಒಂದು ಮಾತನ್ನು ಹೇಳ್ದೆ ನೀವು ಯಾವಾಗ ಕಿತ್ತು ಬಿಸಾಕಿದ್ರು, ಇಲ್ಲಿ ಜಿಲ್ಲೆಯ ಜನ ಕಾಂಗ್ರೆಸ್ನ ಬಿಟ್ಬಿಟ್ರು. ಅವ್ಳು ನಮ್ಮ ಪಾರ್ಟಿ ಅವಳ, ನಮ್ಮ ಪಾರ್ಟಿ ಏನ್ರಿ ಅವರು? ಸುಮಲತಾ ಬಿಜೆಪಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಕಾನೂನು ತೊಡಕುಗಳಿಂದ ಬಿಜೆಪಿಗೆ ಅಧಿಕೃತವಾಗಿ ಸೇರಿಲ್ಲ ಅನ್ನೋದು ಬಿಟ್ರೆ ಇನ್ನು ಮುಂದೆ ಸುಮಲತಾ ಬಿಜೆಪಿ ಪಕ್ಷದ ಸದಸ್ಯರಂತೆ ಮಂಡ್ಯದಲ್ಲಿ ಕೆಲಸ ಮಾಡುವುದು ಶತಸಿದ್ಧ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಡಿದ್ದು ಬೆಂಗಳೂರು ಮೈಸೂರು ದಶಪಥ ಉದ್ಘಾಟನೆಗೆ ಸಿದ್ಧತೆ ನಡೀತಾ ಇದೆ. ಕ್ರೆಡಿಟ್ ವಾರ್ ಮಧ್ಯೆ, ರಾಜಕೀಯ ಸಮರದ ಮಧ್ಯೆ ಮೋದಿ ಕಾರ್ಯಕ್ರಮಗಳು ಫೈನಲ್ ಆಗಿದೆ. ಒಂದು ತಿಂಗಳಿನಿಂದ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ನವರ ಮಧ್ಯೆ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಕ್ರೆಡಿಟ್ ವಾರ್ ಜೋರಾಗಿ ನಡೀತಿದೆ. ಇದನ್ನ 10 ಲೇನ್ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟವರು ನಮ್ಮ ಸರ್ಕಾರ ಮಾಡಿದ್ದು. ಸಿದ್ದರಾಮಯ್ಯನವರಿಗೆ ಚುನಾವಣೆ ಮುಂದೆ ಬಂದಿದೆ. ಹೇಳ್ಕೊಳಕ್ಕೆ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದೇನೂ ಇಲ್ಲ. ಆ ರಸ್ತೆ ಮೊದಲು ಈ ದೇಶದಲ್ಲಿ ಪ್ರಾರಂಭ ಆಗಿದ್ದು ಮೈಸೂರು ಅರಸರಿಗೆ ಸೇರಬೇಕು. ನಂತರ ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆದಾಗ ಆ ಒಂದು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ BMIC ಮಾಡಿದ್ರಲ್ಲ. ಇವತ್ತು ಇದೇ ದಶಪಥ ವಿಚಾರದಲ್ಲಿ ಕಾಂಗ್ರೆಸ್, ಜೆಡಿಎಸ್ನವರ ಮೇಲೆ ಪ್ರತಾಪ್ ಸಿಂಹ ಮುಗಿಬಿದ್ದಿದ್ದು ನಡೆಯಿತು. 2004ರಿಂದ 2014ರವರೆಗೂ ಕೂಡ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರ ಅಧಿಕಾರದಲ್ಲಿತ್ತು. ನೀವೇ ಘೋಷಣೆ ಮಾಡಿ, ನೀವೇ DPR ಮಾಡಿ, ನೀವೇ ಭೂಮಿ ಪೂಜೆ ಮಾಡಿ, ನೀವೇ ಕಾಮಗಾರಿ ಮಾಡಿ, ನೀವೇ ಲೋಕಾರ್ಪಣೆ ಮಾಡಿ ಶ್ರೇಯಸ್ಸನ್ನ ಪಡ್ಕೊಳ್ಬೋದಿತ್ತು. 10 ವರ್ಷಕ್ಕೆ ಏನು ಮಾಡ್ತಿದ್ರಿ ಸ್ವಾಮಿ? ಈ 9,500 ಕೋಟಿ ರೂಪಾಯಿನಲ್ಲಿ 9.5 ಪೈಸವನ್ನ ಸಿದ್ದರಾಮಯ್ಯನವರು ಅಥವಾ ಮಹಾದೇವಪ್ಪನವರು ಕೊಟ್ಟಿದ್ರೆ ಇದರ ಸಂಪೂರ್ಣ ಶ್ರೇಯಸ್ಸನ್ನ ನಾನು ಅವರಿಬ್ಬರಿಗೆ ಕೊಟ್ಬಿಡ್ತೀನಿ. ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ನಮ್ಮಿಂದ ಅಂತಿದ್ದಾರೆ. ಯಾರಿಂದಲಾದ್ರೂ ಆಗ್ಲಿ. ಆದ್ರೆ ನಾಡಿದ್ದು ಭಾನುವಾರ ಪ್ರಧಾನಿ ಮೋದಿ ದಶಪಥ ಹೆದ್ದಾರಿಯನ್ನ ಕರ್ನಾಟಕದ ಜನತೆಗೆ ಅರ್ಪಣೆ ಮಾಡೋಕೆ ಬರ್ತಿದ್ದಾರೆ. ಮೋದಿ ಬರ್ತಿರೋದು ಬರೀ ದಶಪಥ ಉದ್ಘಾಟನೆಗಷ್ಟೇ ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಜೊತೆ ಹಲವು ಕನಸಿನ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡೋದು ಫೈನಲ್ ಆಗಿದೆ. ಮೈಸೂರು ಬೆಂಗಳೂರು ದಶಪಥ ಉದ್ಘಾಟನೆ, ಮಂಡ್ಯದಲ್ಲಿ 2 ಕಿಲೋಮೀಟರ್ ರೋಡ್ ಶೋ ಸಮಾವೇಶ,
ಸಮಾವೇಶದಲ್ಲಿ ಜಯದೇವ ಹೊಸ ಆಸ್ಪತ್ರೆಗೆ ಶಂಕುಸ್ಥಾಪನೆ, ಧಾರವಾಡದ ನೂತನ ಐಐಟಿ ಕ್ಯಾಂಪಸ್ ಉದ್ಘಾಟನೆ, ಸಾಗರಮಾಲಾ ಯೋಜನೆ ಅಡಿ ಬೇಲಿಕೇರಿ ಬಂದರು ಲೋಕಾರ್ಪಣೆ, 135 ಕೋಟಿ ವೆಚ್ಚದ ಮಂಡ್ಯಗೆ ಕುಡಿಯುವ ನೀರು ಯೋಜನೆ ಅರ್ಪಣೆ, 1500 ಕೋಟಿ ವೆಚ್ಚದ ಜಲಜೀವನ್ ಮಿಷನ್ಗೆ ಶಂಕುಸ್ಥಾಪನೆ, ಮೈಸೂರು ಕುಶಾಲನಗರ ಚತುಷ್ಪಥ ಹೆದ್ದಾರಿಗೆ ಭೂಮಿ ಪೂಜೆ, ರಾಜ್ಯ ಕೇಂದ್ರ ಸಹಭಾಗಿತ್ವದ 12 ಯೋಜನೆಗಳಿಗೆ ಅನುಮೋದನೆ. ಮಂಡ್ಯದಲ್ಲಿ ಮೋದಿ ಸ್ವಾಗತಕ್ಕೆ ಬೂದನೂರು ಬಳಿ 500 ಕಲಾ ತಂಡಗಳು ಮೆರುಗು ನೀಡಲಿವೆ. ಮೋದಿ ರೋಡ್ ಶೋನಲ್ಲಿ 40 ರಿಂದ 50 ಸಾವಿರ ಜನ, ಸಮಾವೇಶದಲ್ಲಿ 1.5 ಲಕ್ಷ ಜನ ಸೇರಿಸಲು ಬಿಜೆಪಿ ಪಕ್ಷ ಮತ್ತು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. 12ನೇ ತಾರೀಕು ಮೋದಿಯವರು ಧಾರವಾಡಕ್ಕೆ ಬರ್ತಾ ಇದ್ದಾರೆ. ಪ್ರತಿ ಬಾರಿ ಮೋದಿಯವರು ಬಂದಾಗ ರಾಜ್ಯದ ಅತ್ಯಂತ ಅವಶ್ಯಕತೆ ಇರುವಂತಹ ಮೂಲಭೂತ ಸೌಕರ್ಯಗಳಿಗೆ ಅವರು ಹಣವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಪೂರ್ತಿ ಮಾಡಿದ್ದೇವೆ. ಅದು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಪ್ರಾರಂಭ ಮಾಡ್ತಾ ಇದ್ದಾರೆ. ದಶಪಥ ರಸ್ತೆ ವಿಚಾರದಲ್ಲಿ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿವೆ. ಮೋದಿ ಬಂದಾಗ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು. ದಶಪಥ ರಸ್ತೆಯಲ್ಲಿ ಸರ್ವಿಸ್ ರಸ್ತೆಗಳ ಕೆಲಸ ಸಂಪೂರ್ಣ ಆಗಿಲ್ಲ, ಮೂಲಭೂತ ಸೌಕರ್ಯಗಳಾಗಿಲ್ಲ. ಮೋದಿ ಬಂದು ಹೋದ್ಮೇಲೆ ಟೋಲ್ ಸಂಗ್ರಹ ಶುರುವಾಗಲಿದೆ. ಟೋಲ್ ಸುಲಿಗೆಗೆ ಕಡಿವಾಣ ಹಾಕಬೇಕು, ಇಲ್ಲದಿದ್ರೆ ಟೋಲ್ಗಳನ್ನೇ ಧ್ವಂಸ ಮಾಡ್ತೀವಿ ಅಂತಿದ್ದಾರೆ. ಮೈಸೂರು ರಸ್ತೆ ಇನ್ನು ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಹಾಗೆ ಚನ್ನಪಟ್ಟಣದ ಹತ್ರ ಬೇವೂರು ಹತ್ರ ಇನ್ನ ಸರ್ವಿಸ್ ರಸ್ತೆ ಆಗಿಲ್ಲ. ಹಾಗೆ ಹಳೆಬೂದ್ನೂರಿಂದ ಮಂಡ್ಯದವರೆಗೆ ಇನ್ನ ಸರ್ವಿಸ್ ರಸ್ತೆ ಆಗಿಲ್ಲ. 12ನೇ ತಾರೀಕು ನರೇಂದ್ರ ಮೋದಿ ಅವರು ಏನು ಬರ್ತಿದ್ದಾರೆ ಉದ್ಘಾಟನೆ ಮಾಡಲಿಕ್ಕೆ, ಎಲ್ಲಾ ಕನ್ನಡ ಪರ ಸಂಘಟನೆಯವರು 100ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಯವರು ಅವ್ರಿಗೆ ಕಪ್ಪು ಬಾವುಟವನ್ನು ತೋರಿಸಲಿಕ್ಕೆ ನಾವು ರೆಡಿ ಇದ್ದೇವೆ. 14ನೇ ತಾರೀಕು ಏನಾದ್ರು ಟೋಲ್ ಸಂಗ್ರಹ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೊರಟ್ರೆ ಇಲ್ಲಿರುವಂತ ಟೋಲ್ ಒಂದು ಟೋಲ್ ಉಳಿದಿಲ್ಲ. ರಾಜಕೀಯ ಏನಾದ್ರೂ ಇರ್ಲಿ, ಹೈವೇ ಅಭಿವೃದ್ಧಿ ಕ್ರೆಡಿಟ್ ಯಾರಿಗಾದ್ರೂ ಸಿಗಲಿ, ದಶಪಥ ರಸ್ತೆ ಲೋಕಾರ್ಪಣೆ ಆಗ್ತಿದೆ ಅನ್ನೋದು ಬಹುತೇಕರಿಗೆ ಖುಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ರಾಜಕೀಯದಲ್ಲಿ ಎಲೆಕ್ಷನ್ ಕಾವು ಹೇಗಿತ್ತು, ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ಏನೇನಾಯ್ತು ಎಲ್ಲವನ್ನ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಕರ್ನಾಟಕ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆ ನಡೆಸುತ್ತಿದೆ. ನಿನ್ನೆ ರಾಜಕೀಯ ಪಕ್ಷಗಳ ಜೊತೆ ಸಭೆ ನಡೆಸಿದ್ರು. ಇವತ್ತು ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತ ರಾಜೀವ್ ಕುಮಾರ್ ರಾಜ್ಯದ ಎಲ್ಲ ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ಸಭೆ ನಡೆಸಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲು ಸೂಚನೆ ಕೊಟ್ಟಿದ್ದಾರೆ. ನಾಳೆ ಸುದ್ದಿಗೋಷ್ಠಿಯೂ ನಡೆಯಲಿದೆ. ಹಾವೇರಿಯಲ್ಲಿ ಸಿಎಂ ಬೊಮ್ಮಾಯಿ ನೂತನ ಹಾಲು ಉತ್ಪಾದನಾ ಮತ್ತು ಪೇಡ ಸಂರಕ್ಷಣಾ ಘಟಕವನ್ನ ಉದ್ಘಾಟಿಸಿದ್ರು. ಇದಾದ ಮೇಲೆ ಬಂಡಾಯದ ನಾಡು ಗದಗ ಜಿಲ್ಲೆಯ ನರಗುಂದದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾದ್ರು. ಹಾಸನದ ಬೇಲೂರಿನಲ್ಲಿ 2ನೇ ದಿನವೂ ಪಂಚರತ್ನ ರಥಯಾತ್ರೆ ಜೋರಾಗಿತ್ತು. ಹೋದಲ್ಲಿ ಬಂದಲ್ಲೆಲ್ಲ ಕುಮಾರಸ್ವಾಮಿಯವರಿಗೆ ಹಾರ ತುರಾಯಿಗಳ ಸ್ವಾಗತ ಸಿಕ್ತು. ಇದೇ ವೇಳೆ ಡಿಕೆ ಶಿವಕುಮಾರ್ ಮೇಲೆ ಎಚ್ಡಿಕೆ ಸಿಟ್ಟು ಹೊರಹಾಕಿದ್ರು. ನಾವು ರಾಮನಗರ ಕರ್ಕೊಂಡೋಗಿ 2 ಬಾರಿ ಗೆಲ್ಲಿಸ್ಬಿಟ್ಟಿದ್ದೀವಿ, ದೇವೇಗೌಡರು ಗೌರವ ಕೊಟ್ಟಿದ್ದೀವಿ. ಇದು ಹೇಳಿಕೆ ಕೊಟ್ಟರಲ್ವ ಇಲ್ಲಿ ಎಲ್ಲ ಭಾಷಣದಲ್ಲಿ. 2018 ನಾನೇನು ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ. ಅರ್ಜಿ ಇಟ್ಕೊಂಡ್ಬಂದವ್ರು ನೀವು ನಮ್ಮ ಹತ್ರ, ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು. ರಾಮನಗರದ ಮಾಗಡಿ ತಾಲೂಕಿನಲ್ಲಿ ಡಿಕೆ ಶಿವಕುಮಾರ್ ಪ್ರಜಾಧ್ವನಿ ಯಾತ್ರೆ ನಡೆಸಿದ್ರು. ಈ ಸಲ ಜೆಡಿಎಸ್ ಸೋಲಿಸಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ, ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಎಚ್ಸಿ ಬಾಲಕೃಷ್ಣ ಪರ ಪ್ರಚಾರ ಮಾಡಿದ್ರು. ರಾಮನಗರದಲ್ಲೆಲ್ಲ ಕೊಚ್ಚೋಗಿ ಪಾಪ ಎಲ್ಲ ನಾನೆಲ್ಲ ಹೋಗಿ ನೋಡಿದೆ. ವಾಸ್ತೆ ಇದನ್ನ ಹೋಗಿ ಒಂದಿನ ಮೂಗನ ಮುಚ್ಕೊಂಡು ಹೋಗಿ ಒಂದಿನ ಅದನ್ನ ಕಸನ ಗುಡ್ಸಕ್ ಆಗ್ಲಿಲ್ಲ. ನೀರ್ ಜಾಸ್ತಿ ಬಂದ್ಬಿಟ್ಟು ಒಂದು ಪಾಪ ಈಗೇನೋ ಒಂದು ಸಣ್ಣ ಕೆಲಸ ಇವತ್ತು ಮಾಡಕ್ ಆಗ್ಲಿಲ್ಲ. ಬಿಜೆಪಿಯ ಭದ್ರಕೋಟೆ ಯಡಿಯೂರಪ್ಪ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಚಾರ ಮಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಸಿದ್ದರಾಮಯ್ಯ, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯೋಜಿಸಿದ್ದ ಸಾಮೂಹಿಕ ಮದುವೆಯಲ್ಲಿ ಭಾಗಿಯಾದ್ರು. 215 ಜೋಡಿಗಳಿಗೆ ಶುಭಾಶಯ ಕೋರಿದ್ರು. ಸುಬ್ಬಾರೆಡ್ಡಿ ಈ ಸಲನೂ ಗೆಲ್ಲೋದು ಖಚಿತ ಅಂದ್ರು. ಬೆಂಗಳೂರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಲ್ಲೇಶ್ವರದ ಸಿಟಿಆರ್ ಹೋಟೆಲ್ನಲ್ಲಿ
ಜನರ ಜೊತೆ ಕೂತು ಮಸಾಲ್ ದೋಸೆ ತಿಂದ್ರು. ಆಮೇಲೆ ಕಾಂಗ್ರೆಸ್ ಕ್ಷೇತ್ರಗಳಾದ ಸರ್ವಜ್ಞ ನಗರ, ಗಾಂಧಿನಗರ, ಶಿವಾಜಿನಗರ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ರಥಯಾತ್ರೆಯಲ್ಲಿ ಭಾಗಿಯಾದ್ರು. ಕೋಲಾರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದ ಗೌಡ ತೋಟದ ಮನೆ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ನಡೆಯಿತು. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಯುಗಾದಿ ಹಬ್ಬಕ್ಕೆ ಜನರಿಗೆ ಹಂಚಲು ಇಟ್ಟಿದ್ದ ಆಹಾರ ಸಾಮಗ್ರಿಗಳನ್ನು ವಶಕ್ಕೆ ಪಡೆದ್ರು. ಬೆಂಗಳೂರಿನ ಚಿಕ್ಕಪೇಟೆ ಮಾಜಿ ಶಾಸಕ ಆರ್ವಿ ದೇವರಾಜ್ ಸೀರೆ, ಅರಿಶಿನ, ಕುಂಕುಮ ವಿತರಿಸಿದ್ರು. ಮತದಾರರನ್ನು ಸೆಳೆಯಲು ಸೀರೆ, ಕುಕ್ಕರ್, ಹಾಟ್ ಬಾಕ್ಸ್, ಅಕ್ಕಿ ವಿತರಿಸಿದ್ರು. ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ರಂಗೇರಿದೆ. ಟಿಕೆಟ್ಗಾಗಿ ಮಾಜಿ ಸಚಿವ ಸೊಗಡು ಶಿವಣ್ಣ ಜೋಳಿಗೆ ಹಿಡಿದು ಮತದಾರರ ಮುಂದೆ ಹೋಗಿದ್ದಾರೆ. ಕುಣಿಗಲ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಚ್ಡಿ ರಾಜೇಶ್ ಗೌಡ ಅಮೃತೂರ್ ಗ್ರಾಮದಲ್ಲಿ ಬಾಡೂಟ ಹಾಕಿಸಿ ಮತಬೇಟೆಗಿಳಿದ್ರೆ, ರಾಮನಗರ ಮಾಗಡಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಸಾದ್ ಗೌಡ 1000 ಮಹಿಳೆಯರಿಗೆ 15 ರಿಂದ 20 ಅಡಿ ಸೈಟ್ ಫ್ರೀಯಾಗಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಚುನಾವಣಾ ಚದುರಂಗದ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚನ್ನಗಿರಿ ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ 2ನೇ ದಿನವೂ ಲೋಕಾಯುಕ್ತ ವಿಚಾರಣೆ ಎದುರಿಸಿದ್ರು. ಮಗ ಪ್ರಶಾಂತ್ ಕಚೇರಿಯಲ್ಲಿ ಸಿಕ್ಕ ಹಣದ ಬಗ್ಗೆ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ಬಂದಿದ್ರು. ಸತತ 6.5 ಗಂಟೆಗಳ ಕಾಲ ವಿರೂಪಾಕ್ಷಪ್ಪ ವಿಚಾರಣೆ ನಡೆಸಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಈ ಮಧ್ಯೆ ಪ್ರಕರಣ ಸಂಬಂಧ ಆರೋಪಿ ಪ್ರಶಾಂತ್ ಮಾಡಾಳು ವಿರುದ್ಧ ಮತ್ತೆ 2 ಎಫ್ಐಆರ್ ದಾಖಲಾಗಿದೆ. ಪಿಸಿ ಆಕ್ಟ್ ಅಡಿ ಲೋಕಾಯುಕ್ತ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡಿದ್ದಾರೆ. 2ನೇ ದಿನದ ವಿಚಾರಣೆ ಮುಗಿಸಿ ಹೊರಟ ಮಾಡಾಳು ವಿರೂಪಾಕ್ಷಪ್ಪ ವಿಚಾರಣೆಗೆ ಸಹಕಾರ ಕೊಟ್ಟಿದ್ದೇನೆ, ಮತ್ತೆ ಸೋಮವಾರ ವಿಚಾರಣೆಗೆ ಬರಲು ಹೇಳಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ. ಮಗನ ಮೇಲೆ ಮತ್ತೆ 2 ಎಫ್ಐಆರ್ ದಾಖಲಾದ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ. ಲೋಕಾಯುಕ್ತರ ವಿಚಾರಣೆಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಸೋಮವಾರ ದಿವಸ ಇದನ್ನ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೋವಿಡ್ ನಂತರ ಆತಂಕ ಮೂಡಿಸಿದ್ದ H3N2 ವೈರಸ್ ರಾಜ್ಯದಲ್ಲಿ ಮೊದಲ ಬಲಿ ಪಡೆದಿದೆ. ಮೊದಲ ಸಾವಾಗ್ತಿದ್ದಂತೆ ಆರೋಗ್ಯ ಇಲಾಖೆ ಕೆಲವು ಕ್ಲಾರಿಫಿಕೇಶನ್ ಜೊತೆ ಎಚ್ಚರಿಕೆಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ H3N2 ವೈರಸ್ಗೆ ಮೊದಲ ಬಲಿ. ಹಾಸನ ಮೂಲದ ವ್ಯಕ್ತಿ ಸಾವಿನದ್ದೇ ಟೆನ್ಷನ್. 85 ವರ್ಷದ ಹಾಸನದ ಪುರುಷ ನಿವಾಸಿ H3N2 ವೈರಸ್ನಿಂದ ಮೃತಪಟ್ಟಿದ್ದಾರೆ. ಕೆಮ್ಮು, ನೆಗಡಿ, ಜ್ವರ ಹಾಗೂ ಸುಸ್ತು ಎಂದು ಬಳಲ್ತಾ ಇದ್ದ 85ರ ವಯೋಮಾನದ ವ್ಯಕ್ತಿ ಫೆಬ್ರವರಿ 24ಕ್ಕೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಅಡ್ಮಿಟ್ ಆಗಿದ್ರು. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು ರಾಜ್ಯದಲ್ಲಿ H3N2ಗೆ ಮೊದಲ ಸಾವಾಗಿದೆ. H3N2ಗೆ ಬಲಿಯಾದ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗೋ 5 ದಿನಗಳ ಮೊದಲೇ ಜ್ವರಕ್ಕೆ ತುತ್ತಾಗಿದ್ರು. ಕಿಡ್ನಿ ಸಮಸ್ಯೆ, ಅಸ್ತಮಾ ಕೂಡ ಇತ್ತು ಅನ್ನೋದು ಆರೋಗ್ಯ ಇಲಾಖೆ ಕೊಡ್ತಿರುವ ಹೇಳಿಕೆ. ಏಜ್ಡ್ ಪರ್ಸನ್ ಇರೋದ್ರಿಂದ ಅವ್ರಿಗೆ ಈಗಾಗಲೇ ಹೈಪರ್ ಟೆನ್ಷನ್ನು ಇತ್ತು, ಮತ್ತು ಒಂದಷ್ಟು ಕಿಡ್ನಿ ಪ್ರಾಬ್ಲಮ್ ಕೂಡ ಅವ್ರದ್ದಿತ್ತು. ಮತ್ತು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಈಗಾಗಲೇ ಆಸ್ತಮಾ ಇತ್ತು. ಸೊ ಆಸ್ತಮಾ ಪೇಷಂಟ್ ಇರೋದ್ರಿಂದ ಉಸಿರಾಟದ ಸಮಸ್ಯೆ ಕೂಡ ಎದುರಿಸ್ತಾ ಇದ್ರು. ಅವರು 1ನೇ ತಾರೀಕು ಮಾರ್ಚ್ಗೆ ಅವರು ಅಲ್ಲಿ ಮರಣ ಹೊಂದಿರ್ತಾರೆ ಹಾಸ್ಪಿಟಲಲ್ಲೇ. ರಾಜ್ಯದಲ್ಲಿ 16 H3N2 ಕೇಸ್ ಆಕ್ಟಿವ್. ಮಾರ್ಚ್ 1ರಂದೇ ವ್ಯಕ್ತಿ ಮೃತರಾಗಿದ್ದು 3ನೇ ತಾರೀಕು ಮೆಡಿಕಲ್ ಸ್ಯಾಂಪಲ್ ರಿಪೋರ್ಟ್ ಬಂದಾಗ H3N2 ಸೋಂಕು ಇರೋದು ಗೊತ್ತಾಗಿದೆ. ಮಾರ್ಚ್ 4ರಂದು ಆರೋಗ್ಯ ಇಲಾಖೆಯ ಗಮನಕ್ಕೆ ಬಂದಿದೆ. ಈಗ ರಾಜ್ಯದಲ್ಲಿ 26 ಇನ್ಫ್ಲೂಯೆನ್ಸಾ ಪ್ರಕರಣಗಳು, 10 H1N1 ಪ್ರಕರಣಗಳು, 16 H3N2 ಪ್ರಕರಣಗಳು ಪತ್ತೆಯಾಗಿವೆ. ಆದರೆ ಈಗ ಕೋವಿಡ್ ಪ್ರಕರಣಗಳು ಕಡಿಮೆ ಆಗ್ತಾ ಇರೋದ್ರಿಂದ ಇನ್ಫ್ಲೂಯೆನ್ಸಾ ಡಿಟೆಕ್ಷನ್ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಇದು ರೆಗ್ಯುಲರ್ ಆಗಿ ನಾವು ನೋಡಿದಾಗ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಲ್ಲಿ ಬಹುತೇಕ ಇದು ಸರಿ ಆಗತ್ತೆ. ಈಗ ಕೂಡ ನೀವು ನೋಡಿದಿರಾ ಏನ್ ಕೇಸ್ ಡೆತ್ ಆಗಿದೆ, ಇಟ್ ಸೀಮ್ಸ್ ಟು ಬಿ ಮೋರ್ ಕೋಮಾರ್ಬಿಡಿಟಿ ರಿಲೇಟೆಡ್. H3N2 ಸೋಂಕಿಗೆ ಬಲಿಯಾದ ಹಾಸನದ ವ್ಯಕ್ತಿ ವಾಸವಿದ್ದ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ತಪಾಸಣೆ ಮಾಡ್ತಿದೆ. ಸೋಂಕಿತರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ಅದೇನೇ ಇರ್ಲಿ, ಕೋವಿಡ್ ಬಗ್ಗೆ ಹೇಗೆ ಮುಂಜಾಗ್ರತೆ ವಹಿಸ್ತಾ ಇದ್ರೋ ಅದೇ ಮುಂಜಾಗ್ರತೆ H3N2 ಸೋಂಕಿಗೂ ಇರಬೇಕು. ಅಸ್ತಮಾ, ಸಕ್ಕರೆ ಕಾಯಿಲೆ ಇದ್ದವರು, ವೃದ್ಧರು, ಮಕ್ಕಳು, ಗರ್ಭಿಣಿಯರು ಹೆಚ್ಚಾಗಿ ಜಾಗೃತರಾಗಿರಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಪ್ರಧಾನಿ ಮೋದಿ ಅಹಿತಕರ ಘಟನೆಗಳನ್ನ ನೇರವಾಗಿ ಬಹಿರಂಗವಾಗಿ ಪ್ರಸ್ತಾಪಿಸಲ್ಲ. ಅದರಲ್ಲೂ ವಿದೇಶಗಳ ಮುಖ್ಯಸ್ಥರು ಬಂದಾಗಲಂತೂ ಎಚ್ಚರಿಕೆ ವಹಿಸುತ್ತಾರೆ. ಆದ್ರೆ ಇವತ್ತು ಇದೆಲ್ಲ ಸುಳ್ಳಾಯಿತು. ದೇಗುಲಗಳ ಮೇಲಿನ ದಾಳಿ ತಡೆಯಲು ಆಸ್ಟ್ರೇಲಿಯಾ ಪ್ರಧಾನಿಗೆ ಮೋದಿ ತಾಕೀತು ಮಾಡಿದ್ರು. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇತ್ತೀಚೆಗೆ ಹಿಂದೂ ಮಂದಿರಗಳ ಮೇಲೆ ದಾಳಿ ಸಾಮಾನ್ಯವೆನ್ನುವಂತಾಗಿದೆ. ಅದರಲ್ಲೂ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಕೆನಡಾದಲ್ಲಿ ಸಾಲು ಸಾಲು ದಾಳಿಗಳು ನಡೆಯುತ್ತಿವೆ. ಆಸ್ಟ್ರೇಲಿಯಾ ಒಂದರಲ್ಲೇ ಕಳೆದ ವರ್ಷ 20ಕ್ಕೂ ಹೆಚ್ಚು ದಾಳಿ ನಡೆದಿದ್ರೆ ಈ ವರ್ಷ 5ಕ್ಕೂ ಹೆಚ್ಚು ದೇಗುಲಗಳ ಮೇಲೆ ದಾಳಿ ನಡೆದಿವೆ. ಇದು ಭಾರತೀಯರ ಮನಸ್ಸಿಗೆ ತೀವ್ರ ನೋವನ್ನ ಉಂಟು ಮಾಡಿತ್ತು. ಈ ನೋವು ಜನಸಾಮಾನ್ಯರಿಗೆ ಮಾತ್ರವಲ್ಲ, ಸ್ವತಃ ಪ್ರಧಾನಿ ಮೋದಿಗೂ ಆಗಿದೆ. ದೇವಸ್ಥಾನಗಳ ಮೇಲಿನ ದಾಳಿಯ ವಿಚಾರವನ್ನ ಸ್ವತಃ ಮೋದಿ ಭಾರತಕ್ಕೆ ಭೇಟಿ ನೀಡಿರೋ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಮುಂದೆ ಪ್ರಸ್ತಾಪಿಸಿದ್ದಾರೆ. ಇಂದು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲೂ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಮೋದಿ. ಅಷ್ಟೇ ಅಲ್ಲ, ಸ್ವತಃ ಅವರೇ ಇದರ ಬಗ್ಗೆ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ऑस्ट्रेलिया में मंदिरों पर हमलों की खबरें नियमित रूप से आ रही है। स्वाभाविक है कि ऐसे समाचार भारत में सभी लोगों को चिंतित करते हैं, हमारे मन को व्यथित करते हैं। हमारी इन भावनाओं और चिंताओं को मैंने प्रधानमंत्री अल्बनीज़ी के समक्ष रखा। ಭಾರತೀಯರ ಮನಸ್ಸಿನಲ್ಲಿದ್ದ ವಿಚಾರವನ್ನ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾದ ಪ್ರಧಾನಿ ಮುಂದಿಟ್ಟಿದ್ದಾರೆ. ಇನ್ನಾದರೂ ಭಾರತೀಯ ಸಮುದಾಯದ ದೇವಸ್ಥಾನಗಳು ಸುರಕ್ಷಿತವಾಗಲಿವೆಯಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.